ಅಂತ ಹೇಳಿ ಇವತ್ತು ನಾವು ಡೆಲ್ಲಿಗೆ ಹೋದ್ರೆ ತಪ್ಪಾಗ್ತದೆ. ಅದು ನಮ್ಮ ಹಣೆ ಬರದಲ್ಲಿದ್ರೆ ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ಬರದೇ ಇರೋದನ್ನ ನಾವು ಉಳ್ಕೊಂಡು ಹೋಗೋದು ಬೇಡ. ಅದಿದ್ರೆ ಬಂದೇ ಬರ್ತದೆ, ತಾನಾಗ್ ತಂದು ಬರ್ತದೆ. ಅವ್ರು ಅಂದ್ಕೊಂಡಿದ್ರೆ ಕೋಲಾರದಲ್ಲಿ ಬಂದು ಎಮ್ ಎಲ್ ಎ ಆಗ್ತೀನಿ ಅಂತ. ಅವ್ರ ಹಣೆ ಬರದಲ್ಲಿ ಬರ್ದಿತ್ತು ಕೋಲಾರದಲ್ಲಿ ಎಮ್ ಎಲ್ ಎ ಆಗ್ಬೇಕು ಅಂತ. ಬಹಳ ಜನ ಪಾಪ ಏನೇನೋ ಪ್ರಯತ್ನಗಳಾಯ್ತು. ಅವ್ರು ಬರೀ 20 ದಿವಸ ಇದ್ದಂಗೆ ಬಂದ್ರು, ಗಪ್ ಅಂತ ಹೊಡ್ಕೊಂಡು ಹೋದ್ರು. ಹಂಗೆ ಇದು ಕೂಡ ಅವ್ರ ಹಣೆ ಬರದಿಂದ ಬರ್ತದೆ ಅನ್ನೋ ನಂಬಿಕೆಯಿಂದ ನಾನು ಹೋಗೋದಿಲ್ಲ, ನರಸಾಪುರಕ್ಕೆ ಬರ್ತೀನಿ, ಅಲ್ಲಿಂದ ಕ್ಯಾಲೂರ್ ಹೋಗೋಣ, ನೀವು ಕೂಡ ಇರ್ಬೇಕು ಅಂತ ಹೇಳಿ ಹೇಳಿದ್ರಿಂದ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಇವತ್ತು ಸರ್ಕಾರಗಳು KPS ಶಾಲೆಯನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ, ಇವತ್ತು ಮೊದಲೆಲ್ಲ ಕೂಡ ಯಾವ ರೀತಿಯ ವಾತಾವರಣ ಇತ್ತು ಅಂದ್ರೆ, ನಾವುಗಳೆಲ್ಲ ಓದುವಾಗ ಅಥವಾ ನಮ್ಮ ಹಿರಿಯರೆಲ್ಲ ಓದುವಾಗ 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಪ್ರಾಥಮಿಕ ಶಾಲೆ ಒಂದ್ ಕಡೆ ಓದ್ತಿದ್ರು. ಅದಾದ್ಮೇಲೆ 4 ಆದ್ಮೇಲೆ 5, 6, 7 ಮಾಧ್ಯಮಿಕ ಶಾಲೆಯನ್ನು ಇನ್ನೊಂದು ಕಡೆ ಓದ್ತಿದ್ರು. ಅದಾದ್ಮೇಲೆ 8, 9, 10 ಇನ್ನೊಂದು ಕಡೆ ಓದ್ತಿದ್ರು. ಅದಾದ್ಮೇಲೆ PUC ಫಸ್ಟ್ PUC ಸೆಕೆಂಡ್ PUC ಇನ್ನೊಂದು ಕಡೆ ಓದ್ತಿದ್ರು. ಅಂದ್ರೆ ಒಬ್ಬ ವಿದ್ಯಾರ್ಥಿ ಪ್ರಾಥಮಿಕ ಶಿಕ್ಷಣದಿಂದ PUC ಮುಗಿಸೋಷ್ಟೊತ್ತಿಗೆ 4 ಕಡೆ ಅವನು ಬದಲಾವಣೆ ಆಗ್ಬೇಕಾಗಿತ್ತು. 4 ಕಡೆ ವಾತಾವರಣ ಬದಲಾವಣೆ ಆಗ್ತಿತ್ತು, ಅಲ್ಲಿನ ಪರಿಸರ ಬದಲಾವಣೆ ಆಗ್ತಿತ್ತು. ಅಲ್ಲಿನ MR ಶ್ರೀನಾಥ್ಗೆ ಬಿಜೆಪಿ ಅಭ್ಯರ್ಥಿ ವರ್ತೂರ್ ಪ್ರಕಾಶ್ಗೆ, JDS ಅಧ್ಯಕ್ಷರಿಗೆ, ಬಿಜೆಪಿ ಅಧ್ಯಕ್ಷರಿಗೆ, ಪಾರ್ಲಿಮೆಂಟ್ ಸದಸ್ಯರಿಗೆ, ಮಾಜಿ ಪಾರ್ಲಿಮೆಂಟ್ ಸದಸ್ಯರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲಿಸ್ಟ್ ಅನ್ನ ಏನು ಅಭಿವೃದ್ಧಿ ಕೆಲಸಗಳು ಇದು ಯಾರೂ ಮಾಡಿಲ್ಲ. ಆಮೇಲೆ 3,583 ಕೋಟಿ ಯಾರು ತಂದಿಲ್ಲ 3 ವರ್ಷದಲ್ಲಿ, ತರಕ್ಕೂ ಸಾಧ್ಯ ಇಲ್ಲ. ಕಾರಣ ನಮಗೆ ಬಹುಶಃ ಮಂಜುನಾಥ್ ಅವರ ಅದೃಷ್ಟನೇನೋ, ಮೆಡಿಕಲ್ ಕಾಲೇಜ್ ಮಂಜೂರಾಗಿದ್ರಿಂದ ಒಂದೇ ಸಾರಿ 500 ಕೋಟಿ ಬಂದ್ಬಿಡ್ತು. ದೇವರಹಳ್ಳಿ ಕೋಲಾರ ರಸ್ತೆ, ವೇಮಗಲ್ ಮಾಲೂರು ರಸ್ತೆ ಬಂದಿದ್ರಿಂದ ಒಂದೇ ಸಾರಿ 878 ಕೋಟಿ ಬಂದ್ಬಿಡ್ತು. ಆಮೇಲೆ ಒಂದು ನರಸಾಪುರದಲ್ಲಿ ಮಹಿಳೆಯರಿಗೆ ಹಾಸ್ಟೆಲ್ ಮಾಡಿದ್ರಿಂದ ಒಂದೇ ಸಾರಿ 170 ಕೋಟಿ ಬಂದ್ಬಿಡ್ತು. ಇವೆಲ್ಲ ಮಾಡಿದ್ರಿಂದ, ಇವೆಲ್ಲ ಬಂದಿದ್ರಿಂದ ಸಾಧ್ಯ ಆಯ್ತು ಸಿರಾಜ್ ಸಾಬ್. ಹಂಗಾಗಿ ನಾವ್ ಯಾರು ಮಾಡ್ಲಿಲ್ಲ ಅಂತ ತಕರಾರು ಮಾಡ್ತಿಲ್ಲ, ಅವರೆಲ್ಲ ಮಾಡಿದರೆ ಅವ್ರ ಹಾದಿಯಲ್ಲೇ ನಾವು ಹೋಗ್ತಿದೀವಿ. ನಾನು ಹೇಳದೆ ಹಂಗೆ, ಎಲ್ಲೇ ಹೋಗ್ಲಿ ಬೈರೇಗೌಡರ ಕಾಲದಲ್ಲಿ ಯಾವ ರೀತಿ ರಸ್ತೆಗಳು ಕನೆಕ್ಟಿವಿಟಿ ರೋಡ್ಸ್ ಇತ್ತು, ಆ ರೀತಿ ಮಾಡ್ಲೇಬೇಕು ಅಂತ ಇವಾಗ ಕ್ಯಾಲೂರ್ಗೆ ಇಷ್ಟು ಕನೆಕ್ಟಿವಿಟಿ ರೋಡ್ ರಸ್ತೆ ಮಾಡ್ತಾರೆ. ಬೈರೇಗೌಡರ ರಸ್ತೆಗಳನ್ನ, ಬೈರೇಗೌಡರ ಅಭಿವೃದ್ಧಿಯನ್ನು ಮತ್ತೆ ಜನ ಮೆಲ್ಕ್ ಹಾಕ್ಬೇಕು ಅಂತ ಇವಾಗೆಲ್ಲ ಮಾಡ್ತಾ ಇರೋದು. ಇಲ್ಲಂದ್ರೆ ಕ್ಯಾಲ್ನೂರಿಂದ ತಿಪ್ಪೇನಹಳ್ಳಿಕ, ಕ್ಯಾಲ್ನೂರಿಂದ ಕಡಗಟ್ಟರ್ಕ, ಕ್ಯಾಲ್ನೂರಿಂದ ಪಾಡ್ಗೆನಹಳ್ಳಿಕ, ಕ್ಯಾಲ್ನೂರು ಲೋಕಲ್ ಅಲ್ಲಿ ಎಡ್ಕೋಟಿ ಎಲ್ಲ ಯಾಕೆ ಮಾಡ್ತಿದ್ವಿ? ಅದು ಮಾಡಿದ್ ಯಾಕೆ ಅಂದ್ರೆ ಬೈರೇಗೌಡರ ಹೆಸರು ಮತ್ತೆ ಮತ್ತೆ ನೆನಪಿಸ್ಕೋಬೇಕು ಜನ. ಬೈರೇಗೌಡರ ಕಾಲದಾಗ ಆಗಿತ್ತಪ್ಪ, ಮತ್ತೆ ಇವಾಗ ಆಗ್ತಾ ಇದೆ ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಹಂಗಾಗಿ ನಿಮ್ ಸಹಕಾರ ಇರ್ಲಿ ಅಂತ ಹೇಳ್ತಾ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ ಮೇಲಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ.